ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಲೈನಿಂಗ್ ಬ್ಲೌಸನ್ನು ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ಆಗಿ ಈಸಿಯಾಗಿ ಸ್ಟಿಚ್ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಬಿಗಿನರ್ಸ್ ಕೂಡ ಟ್ರೈ ಮಾಡ್ಬೋದು. ಹಾಗೆಯೇ ಲೈನಿಂಗ್ ಬ್ಲೌಸ್ ಬಗ್ಗೆ ಕನ್ಫ್ಯೂಷನ್ ಇರೋರು ಕೂಡ ಈ ಒಂದು ವಿಡಿಯೋವನ್ನು ನೋಡ್ಬೋದು, ನಿಮಗೆ ಯೂಸ್ ಆಗುತ್ತೆ. ಇಲ್ಲಿ ನಾನು ಲೈನಿಂಗನ್ನು ಕಟ್ ಮಾಡ್ಕೊಂಡಿರೋದು ನೋಡಿ, ಈ ರೀತಿ ಉಲ್ಟಾ ಇಟ್ಕೊಂಡು ನಾನಿಲ್ಲಿ ಸ್ಟಿಚ್ ಮಾಡ್ತಾ ಇರೋದು. ಇದು ಈಸಿಯಾಗಿರೋ ಒಂದು ಮೆಥಡ್ ನೋಡ್ಕೊಳ್ಳಿ. ನಾನಿಲ್ಲಿ ಮಾರ್ಕ್ ಮಾಡಿರೋದನ್ನು ಒಳಭಾಗಕ್ಕೆ ಸೇರಿಸ್ಕೊಂಡಿದ್ದೀನಿ. ನೆಕ್ಕನ್ನು ಹಾಗೇ ನಾನು ಸ್ಟಿಚ್ ಮಾಡಿಬಿಟ್ಟು ತಿರುಗಿಸ್ಕೊಳ್ತಾ ಇದ್ದೀನಿ. ನೋಡಿ, ಈಗ ತಿರುಗಿಸ್ಕೊಂಡಿದ್ದೀನಿ. ಈಗ ಇದ್ರ ಮೇಲೆ ಇನ್ನೊಂದು ಸ್ಟಿಚ್ಚನ್ನು ಹಾಕ್ತಾ ಇದ್ದೀನಿ. ಹೊಸದಾಗಿ ಬ್ಲೌಸನ್ನು ಕಲಿಯೋಂಥವರಿಗೆ ತುಂಬ ಯೂಸ್ಫುಲ್ ಆಗುತ್ತೆ ಈ ಒಂದು ವಿಡಿಯೋ. ಸ್ಕಿಪ್ ಮಾಡ್ದೇನೆ ನೋಡಿ, ನಿಮಗೆ ನೀಟಾಗಿ ಅರ್ಥ ಆಗೋ ಹಾಗೆ ನಾನಿಲ್ಲಿ ಸ್ಟಿಚ್ ಮಾಡಿದ್ದೀನಿ. ನೋಡಿ, ಈಗ ಡಾಟ್ಸದು ಒಂದು ಮಾರ್ಕು ಮೇಲೆ ಬರೋ ಹಾಗೆ ಇಟ್ಕೊಂಡಿದ್ದೀನಿ. ಈಗ ಮೇಲ್ಭಾಗದಿಂದ ಸ್ಟಿಚ್ಚನ್ನು ಮಾಡ್ಕೊಳ್ತಾ ಇದ್ದೀನಿ. ಎಕ್ಸ್ಟ್ರಾ ಏನಿದೆಯೋ ಅದನ್ನೆಲ್ಲ ನಾನಿಲ್ಲಿ ಕಟ್ ಮಾಡ್ತಾ ಇದ್ದೀನಿ. ನೋಡಿ, ಹೀಗೆ ಎರಡೂ ಆ ರೀತಿಯೇ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಮಗುಚ್ಕೊಂಡು ಇಲ್ಲಿ ಏನು ನಾನು ಮಾರ್ಕ್ ಮಾಡಿದ್ದೀನೋ ಇದೇ ಅಳತೆಗೆ ನಾನಿಲ್ಲಿ ಡಾಟ್ಸನ್ನು ಇಟ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಡಾಟ್ಸ್ ಹಿಡಿದು ಆಗಿದೆ, ಹೇಗೆ ಬಂದಿದೆ ಅಂತ ನೋಡಿ. ಈಗ ಇನ್ನೊಂದು ಭಾಗವನ್ನು ಕೂಡ ನಾನು ಇದೇ ರೀತಿಯೇ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ತೋರಿಸ್ಲಿಕ್ಕೆ ಹೋದರೆ ವಿಡಿಯೋ ತುಂಬ ಲಾಂಗ್ ಆಗುತ್ತೆ, ಅದಕ್ಕೆ ಒಂದು ಮಾತ್ರ ನಾನಿಲ್ಲಿ ತೋರಿಸಿದ್ದೀನಿ. ಅದೇ ರೀತಿಯೇ ಇನ್ನೊಂದನ್ನು ಸ್ಟಿಚ್ ಮಾಡಿದ್ದೀನಿ. ಈಗ ಒಂದು ಪಟ್ಟಿ ಏನು ಬರುತ್ತೋ ಕೆಳಭಾಗಕ್ಕೆ, ಆ ಪಟ್ಟಿಯನ್ನು ಸ್ಟಿಚ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ನೋಡಿ, ಒಂದು 2 ಅಥವಾ 3 ಬಟ್ಟೆ, ನಾನಿಲ್ಲಿ 3 ತೊಗೊಂಡಿದ್ದೀನಿ. ಬಟ್ಟೆದು ಒಂದು ಥಿಕ್ನೆಸ್ಗೆ ಅನುಸಾರವಾಗಿ ನಾವು ಒಳಗಡೆ ಬಟ್ಟೆಯನ್ನು ಇಟ್ಕೊಬೇಕಾಗುತ್ತೆ. ಒರಿಜಿನಲ್ ಪೀಸ್ನ ಕೆಳಗಡೆ ಇಟ್ಬಿಟ್ಟು ಅದರ ಮೇಲೆ ನಾನಿಲ್ಲಿ ಲೈನಿಂಗ್ ಪೀಸನ್ನು ಇಟ್ಬಿಟ್ಟು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ನೋಡಿ, ಇಲ್ಲಿ ಈ ರೀತಿ ಇದನ್ನು ಮಗುಚ್ಕೊಳ್ತಾ ಇದ್ದೀನಿ. ಮಗುಚ್ಕೊಂಡು ಮೇಯ್ನ್ ಪೀಸ್ ಏನಿದೆಯೋ ಅದನ್ನು ಮೇಲ್ಭಾಗಕ್ಕೆ ಮಾಡ್ಕೊಬೇಕು. ನೋಡಿ, ಹೀಗೆ. ಮತ್ತು ಲೈನಿಂಗ್ ಭಾಗ ಕೆಳಭಾಗಕ್ಕೆ ಇಟ್ಕೊಂಡು ತುದಿಗೆ ಒಂದು ಸ್ಟಿಚ್ಚನ್ನು ಹಾಕ್ಕೊಬೇಕು. ನೋಡಿ, ಹೀಗೆ ಸ್ಟಿಚ್ಚನ್ನು ಮಾಡ್ಕೊಬೇಕು. ಈಗ ನೋಡಿ, ರೆಡಿಯಾಗಿದೆ. ಮತ್ತು ಮೇಲ್ಭಾಗದಿಂದ ಇನ್ನೊಂದು ಸ್ಟಿಚ್ಚನ್ನು ಹಾಕ್ಕೊಬೇಕು. ಯಾಕೆ ಅಂತ ಹೇಳಿದ್ರೆ ಬಟ್ಟೆ ಜಾರುತ್ತೆ, ಅದಕ್ಕೋಸ್ಕರ ಇನ್ನೊಂದು ಸ್ಟಿಚ್ ಕೂಡ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಈ ರೀತಿ ಕಟ್ಟಿಂಗನ್ನು ಮಾಡಿ ಆ ಒಂದು ಪೀಸ್ನ ಅಳತೆಗೆ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ನಾನು ಮಧ್ಯದಲ್ಲಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ಲೆಫ್ಟು ರೈಟು 2 ಪೀಸ್ ಬೇಕಾಗುತ್ತೆ, ಅದಕ್ಕೆ ಜಾಯಿಂಟ್ ಮಾಡಲಿಕ್ಕೆ ನಾನಿಲ್ಲಿ ಕಟ್ ಮಾಡ್ತಿದ್ದೀನಿ. ಸಪ್ರೇಟಾಗೂ ಕೂಡ ಸ್ಟಿಚ್ ಮಾಡ್ಬೋದು, ಆದರೆ ಬಿಗಿನರ್ಸ್ಗಾದರೆ ಸ್ವಲ್ಪ ಕಷ್ಟ ಆಗುತ್ತೆ ಅಂದ್ಬಿಟ್ಟು ನಾನಿಲ್ಲಿ ಈ ಒಂದು ಮೆಥಡ್ನಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇರೋದು. ಈಗ ಪಟ್ಟಿಯನ್ನು ಯಾವ ರೀತಿ ಜಾಯಿಂಟ್ ಮಾಡೋದು ಅನ್ನೋದನ್ನು ನೋಡೋಣ. ನೋಡಿ, ಹೀಗೆ ಬಂದಿದೆ. ಪಟ್ಟಿ ಮೇಲೆ ಈ ಒಂದು ಪೀಸನ್ನು ಇಟ್ಕೊಂಡು ನೋಡಿ ಹೀಗೆ ಜಾಯಿಂಟನ್ನು ಮಾಡ್ತಾಯಿದ್ದೀನಿ. ನೀಟಾಗಿ ಕರೆಕ್ಟಾಗಿ ಇಟ್ಕೊಂಡು ಸ್ಟಿಚ್ ಮಾಡಬೇಕು. ಈಗ ಪಟ್ಟಿಯನ್ನು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ನೋಡಿ ಹೇಗೆ ಬಂದಿದೆ ಅಂತ. ಸ್ವಲ್ಪ ಕೂಡ ಜಾರಬಾರ್ದು, ಹೀಗೆ ನೀಟಾಗಿ ಬರಬೇಕು. ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈಗ ಬೇಕಂದರೆ ಇನ್ನೊಂದು ಸ್ಟಿಚ್ ಹಾಕ್ಕೊಬೋದು, ನಮ್ಮ ಆಪ್ಷನ್ನು. ನಾನಿಲ್ಲಿ ಇನ್ನೊಂದು ಸ್ಟಿಚ್ ಕೂಡ ಹಾಕ್ತಾಯಿದ್ದೀನಿ ಸೇಫ್ಟಿಗೆ. ಅದೇ ಥರ ಇನ್ನೊಂದು ಭಾಗದ ಪಟ್ಟಿಯನ್ನು ನೋಡಿ ಈ ರೀತಿ ಸ್ಟಿಚ್ ಮಾಡಬೇಕು. ಪಟ್ಟಿಯನ್ನು ಮೇಲ್ಭಾಗಕ್ಕೆ ಇಟ್ಬಿಟ್ಟು ಸ್ಟಿಚ್ ಮಾಡ್ಕೊಬೇಕು. ಈಗ ಎರಡೂ ಕಡೆ ಪಟ್ಟಿಯನ್ನು ಜಾಯಿಂಟ್ ಮಾಡ್ಕೊಂಡು ಆಗಿದೆ. ನೋಡಿ, ಈಗ ಬಂದಿದೆ. ಈಗ ಇನ್ನು ನೆಕ್ಸ್ಟು ಹುಕ್ಸ್ ಪಟ್ಟಿ ಮತ್ತು ಐ ಪಟ್ಟಿಯನ್ನು ಸ್ಟಿಚ್ ಮಾಡಬೇಕು. ನೋಡಿ, ಈ ರೀತಿ ನಾನು ಫಸ್ಟೇ ಮಡ್ಚ್ಕೊಂಡಿರೋದು ಮೇಲ್ಭಾಗದಲ್ಲಿ ಫಿನಿಶಿಂಗ್ ಕೊಟ್ಟಿರೋದಕ್ಕೆ ಇಲ್ಲಿ ಒಂದು ಫೋಲ್ಡಿಂಗನ್ನು ಮಾಡಿಕೊಂಡು ಇಲ್ಲಿ ನಾನು ಹುಕ್ಸ್ ಪಟ್ಟಿಯನ್ನು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಹೀಗೆ ಉದ್ದವಾಗಿ ಇನ್ನೊಂದು ಸ್ಟಿಚ್ ಕೂಡ ಹಾಕ್ಕೊಬೇಕು.
ನೋಡಿ ಈಗ ಹುಕ್ಸ್ ಪಟ್ಟಿಯನ್ನು ಸ್ಟಿಚ್ ಮಾಡ್ಕೊಂಡಾಗಿದೆ. ನೆಕ್ಸ್ಟ್ ಈಗ ಐಪಟ್ಟಿಯನ್ನು ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಸ್ವಲ್ಪ ಬೇಗ ತೋರಿಸ್ತಾ ಇದ್ದೀನಿ. ಸಪ್ರೇಟಾಗಿ ಹುಕ್ಸ್ ಪಟ್ಟಿ ಮತ್ತು ಐಪಟ್ಟಿ ಬೇಕು ಅಂತ ಹೇಳೋರು ನನ್ನದೇ ವಿಡಿಯೋ ಇದೆ, ನೋಡ್ಕೊಬೋದು. ಸಪ್ರೇಟಾಗಿ ಕೂಡ ನಾನು ಹಾಕಿದ್ದೀನಿ. ಇದು ಟೋಟಲ್ ವಿಡಿಯೋ ಆಗಿದ್ದಕ್ಕೆ ವಿಡಿಯೋ ತುಂಬ ಲಾಂಗ್ ಆಗುತ್ತೆ ಅಂದ್ಬಿಟ್ಟು ನಾನು ನಾರ್ಮಲ್ಗಿಂತ ಒಂದು ಸ್ವಲ್ಪ ಸ್ಪೀಡಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಆದ್ರೂ ತುಂಬ ಏನು ಸ್ಪೀಡ್ ಮಾಡಿಲ್ಲ, ನಿಮಗೆ ಅರ್ಥ ಆಗೋಂಥ ಕಡೆ ಸ್ಲೋ ಆಗಿ ಸ್ಟಿಚ್ ಮಾಡಿ. ಮತ್ತು ನಾರ್ಮಲ್ ಸ್ಟಿಚ್ ಏನಿದೆಯೋ ಅದನ್ನು ಮಾತ್ರ ನಾನಿಲ್ಲಿ ಫಾಸ್ಟಾಗಿ ಸ್ಟಿಚ್ ಮಾಡಿರೋದು. ಈಗ ಒಂದು ಸೈಡ್ ಸ್ಟಿಚ್ ಆಗಿದೆ, ಮೇಲ್ಗಡೆ ಇನ್ನೊಂದು ಸ್ಟಿಚ್ಚನ್ನು ಹಾಕ್ಕೊಬೇಕು ಉದ್ದವಾಗಿ. ಈ ಥರದ್ದು ಲೆಂತಿಯಾಗಿ ಏನು ಸ್ಟಿಚ್ ಬರುತ್ತೋ ಅದನ್ನು ಮಾತ್ರ ನಾನಿಲ್ಲಿ ಫಾಸ್ಟ್ ಮಾಡ್ಕೊಳ್ತಾ ಇರೋದು. ಮಿಕ್ಕಿದಂಗೆ ಕೆಲವೊಂದು ನೋಡಿ ಈ ರೀತಿ ಮೇಲ್ಗಡೆ ಮಡ್ಚ್ಕೊಬೇಕು. ಯಾಕೆಂತ ಹೇಳಿದ್ರೆ ಮೇಲ್ಭಾಗದಲ್ಲಿ ಫಿನಿಶಿಂಗ್ ಆಗಿರೋದಕ್ಕೆ ಈ ಥರದ್ದೆಲ್ಲ ಸ್ಲೋ ಆಗೇನೆ ನಾನು ಹಾಕಿದ್ದೀನಿ. ಸ್ಟಿಚಿಂಗ್ ಮಾತ್ರ ಫಾಸ್ಟಾಗಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈಗ ಇನ್ನು ಈ ಐಪಟ್ಟಿಯನ್ನು 2 ಥರ ಸ್ಟಿಚ್ ಮಾಡ್ಬೋದು. ಒಂದು ಮಿಷಿನ್ನಲ್ಲೇ ಐಪಟ್ಟಿ ಕೊಡ್ಬೋದು, ಇನ್ನೊಂದು ಥ್ರೆಡ್ನಲ್ಲಿ. ನಾನಿಲ್ಲಿ ಮಿಷಿನ್ನಲ್ಲೇ ಕೊಟ್ಕೊತಾ ಇದ್ದೀನಿ. ಅದಕ್ಕೆ ನಾನಿಲ್ಲಿ ನೋಡಿ ಒಂದನ್ನು ಮಾತ್ರ ಸ್ಲೋ ಆಗಿ ತೋರಿಸ್ತಾ ಇದ್ದೀನಿ. ಬೇಕು ಅಂತ ಹೇಳಿದ್ರೆ ಬರೀ ಐಪಟ್ಟಿದು ಮಾತ್ರ ವಿಡಿಯೋ ಇದೆ ನನ್ನದೇ ಚಾನಲ್ನಲ್ಲಿ, ನೋಡಿ ಹೋಗ್ಬಿಟ್ಟು ನೋಡಿ. ಹೀಗೆ ಒಂದನ್ನು ಮಾತ್ರ ತೋರಿಸ್ತಿದ್ದೀನಿ, ಯಾಕೆ ಅಂತ ಹೇಳಿದ್ರೆ ಟೈಮ್ ತುಂಬ ಹಿಡಿಯುತ್ತೆ. ಅದಕ್ಕೆ ನಿಮಗೆ ಅರ್ಥ ಆಗಲಿ ಅಂದ್ಬಿಟ್ಟು ಒಂದನ್ನು ತೋರಿಸಿ ಮಿಕ್ಕಿದ್ದನ್ನು ನಾನಿಲ್ಲಿ ಸ್ವಲ್ಪ ಫಾಸ್ಟಾಗಿ ಸ್ಟಿಚ್ಚನ್ನು ಮಾಡ್ಕೊಂಡಿದ್ದೀನಿ. ಇದು ಮೇಲ್ಭಾಗದಲ್ಲಿ, ಒಳಭಾಗಕ್ಕೆ ಬಟ್ಟೆಯನ್ನು ಫೋಲ್ಡ್ ಮಾಡಿಬಿಟ್ಟು ನೋಡಿ ನಾನಿಲ್ಲಿ ಈ ರೀತಿಯಾಗಿ ಐಪಟ್ಟಿಯನ್ನು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ನೋಡಿ ಈಗ ಸ್ಟಿಚ್ ಮಾಡಿ ಆಗಿದೆ, ಯಾವ ರೀತಿ ಕಾಣ್ತಿದೆ ಅಂತ ನೋಡಿ. ಹೀಗೆ ಬರುತ್ತೆ ಐಪಟ್ಟಿ. ಕಾಣಲ್ಲ ಅಂದ್ಬಿಟ್ಟು ನಾನಿಲ್ಲಿ ಹತ್ತಿರದಿಂದ ತೋರಿಸಿದ್ದು. ಈಗ ನೋಡಿ, ಈಗ ಫ್ರಂಟ್ ಪಾರ್ಟು ಕಂಪ್ಲೀಟ್ ಆಗಿದೆ. ಈಗ ಇನ್ನು ನೆಕ್ಸ್ಟು ಬ್ಯಾಕ್ ಪೋರ್ಷನ್ನ ನಾವು ಸ್ಟಿಚಿಂಗನ್ನು ಮಾಡಬೇಕು. ಇದನ್ನು ಕೂಡ ಅಷ್ಟೇ ಲೈನಿಂಗನ್ನು ನಾನು ಇಟ್ಬಿಟ್ಟು ಸ್ಟಿಚ್ ಮಾಡಿಬಿಟ್ಟು ತಿರುಗಿಸ್ಕೊಳ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ಬಿಗಿನರ್ಸ್ಗೆ ತೋರಿಸ್ಕೊಡ್ತಾ ಇರತಕ್ಕಂತಹ ವಿಡಿಯೋ ಆಗಿರೋದ್ರಿಂದ ನಾನಿಲ್ಲಿ ಈ ರೀತಿ ಸ್ಟಿಚಿಂಗನ್ನು ಮಾಡ್ತಾ ಇರೋದು. ಹೆಮ್ಮಿಂಗ್ ಮಾಡಬೇಕು ಅಂತ ಹೇಳೋರು ಹೆಮ್ಮಿಂಗ್ ಕೂಡ ಮಾಡ್ಕೊಬೋದು. ಬ್ಯಾಕಲ್ಲೂ ಕೂಡ ಅಷ್ಟೇ ನಾನಿಲ್ಲಿ ಹೆಮ್ಮಿಂಗನ್ನು ಕ್ಯಾನ್ಸಲ್ ಮಾಡಿಬಿಟ್ಟು ಹಾಗೇ ಒಂದು ಸ್ಟಿಚ್ ಹಾಕ್ಬಿಟ್ಟು ಹೀಗೇ ಮಗಚ್ಕೊಳ್ತಾ ಇದ್ದೀನಿ. ನೋಡಿ ಈಗ ಈ ರೀತಿ ಮಾಡಿಬಿಟ್ಟು ಮಧ್ಯದಲ್ಲಿ ನೋಡಿ ಈ ರೀತಿ ತೆಗೆದು ನಾನಿಲ್ಲಿ ಮಗಚ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇನ್ನು ಇದ್ರ ಮೇಲ್ಗಡೆಗೆ ನೆಕ್ ಹತ್ತಿರ ಮತ್ತು ಕೆಳಭಾಗದಲ್ಲಿ ಸೊಂಟದ ಹತ್ತಿರ ಸ್ಟಿಚ್ಚನ್ನು ಮಾಡ್ಕೊಳ್ತಾ ಇದ್ದೀನಿ. ಸೊಂಟದ ಭಾಗ ಸ್ಟಿಚಿಂಗ್ ಆಗಿದೆ. ಈ ಪೀಸ್ ಕೂಡ ಅಷ್ಟೇ ಮಗಚ್ಕೊಂಡು ನಾನಿಲ್ಲಿ ಎಕ್ಸ್ಟ್ರಾ ಕ್ಲಾತ್ ಏನಿದೆ ಅದೆಲ್ಲ ನಾನಿಲ್ಲಿ ತೆಗೆದು ಹಾಕಿದ್ದೀನಿ. ನೆಕ್ಸ್ಟ್ ಇಲ್ಲಿ ಮಡಚಿಟ್ಕೊಂಡು ಫ್ರಂಟ್ದು ಭಾಗ ಯಾವುದಿದೆ ಅದನ್ನು ಇಟ್ಕೊಂಡು ಇಲ್ಲಿ ನಾನು ಶೋಲ್ಡ್ರನ್ನ ಜಾಯಿಂಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಕೂಡ ಅಷ್ಟೇ, ಪ್ರತಿಯೊಂದು ಅಷ್ಟೇ ಆಪ್ಷನಲ್ಲು. ಬೇಕಂದರೆ 2 ಸ್ಟಿಚ್ಚನ್ನು ಹಾಕ್ಕೊಬೋದು. ನಾನಿಲ್ಲಿ 2 ಕಡೆ ಶೋಲ್ಡ್ರನ್ನ ಜಾಯಿಂಟ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ರೀತಿ ಕರೆಕ್ಟಾಗಿ ಬರಬೇಕು. ಈಚೆ ತುದಿಯಿಂದ ಈ ಕಡೆ ತನಕನೂ ಕರೆಕ್ಟಾಗಿ ಬರಬೇಕು. ನೆಕ್ಸ್ಟ್ ಈಗ ಸ್ಲೀವನ್ನು ಸ್ಟಿಚ್ ಮಾಡ್ಕೊಬೇಕು. ಸ್ಲೀವ್ ಜಾಯಿಂಟ್ ಮಾಡೋಕ್ಕೂ ಮುಂಚೆ ಸ್ಲೀವ್ನ ನಾವು ನೀಟಾಗಿ ಲೈನಿಂಗ್ ಹಾಕಿಬಿಟ್ಟು ಫಿನಿಶಿಂಗನ್ನು ಮಾಡಿಕೊಂಡು ಮತ್ತೆ ನಾವು ಸ್ಲೀವನ್ನು ಜಾಯಿಂಟ್ ಮಾಡಬೇಕು. ನೋಡಿ ಇದು ಕೂಡ ಅಷ್ಟೇ 1/4 ಇಂಚ್ ಗ್ಯಾಪಲ್ಲಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ತಿರುಗಿಸ್ಬಿಟ್ಟು ಒಂದು ಸ್ಟಿಚ್ ಹಾಕ್ಬಿಟ್ಟು ಎಕ್ಸ್ಟ್ರಾ ಬಟ್ಟೆ ಏನಿದೆಯೋ ಅದನ್ನು ತೆಗೆದು ಹಾಕ್ಕೊಳ್ತಿದ್ದೀನಿ. ಸ್ಲೀವ್ಗೆ ಲೈನಿಂಗ್ ಜಾಯಿಂಟ್ ಮಾಡಿ ಆಗಿದೆ. ಈಗ ಇನ್ನು ನೆಕ್ಸ್ಟ್ ನಾವು ಸ್ಲೀವನ್ನು ಅಟ್ಯಾಚ್ ಮಾಡ್ಕೊಬೇಕು. ಅದಕ್ಕೂ ಮುಂಚೆ ಲೆಫ್ಟ್ ರೈಟ್ ನೋಡ್ಕೊಬೇಕು. ಫ್ರಂಟ್ ಶೇಪು ನೋಡಿ ಇಲ್ಲಿ ಸ್ಟಿಚ್ ಮಾಡಿ ಫ್ರಂಟ್ ಶೇಪ್ ಕೂಡ ಬಂದಿದೆ. ಕರೆಕ್ಟಾಗಿ ನಾವು ನೋಡಿಕೊಂಡು ನಾವಿಲ್ಲಿ ಸ್ಲೀವನ್ನು ಅಟ್ಯಾಚ್ ಮಾಡ್ಕೊಬೇಕಾಗುತ್ತೆ. 2 ಕಡೆ ಸ್ಲೀವ್ನ ನಾನು ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಈಗ ನೋಡಿ ಈ ರೀತಿ ನಾವು ಮಧ್ಯಭಾಗದಿಂದ ಸ್ಟಿಚ್ ಮಾಡೋದು ತುಂಬ ಅನುಕೂಲ. ಸೈಡಿಂದ ಕೂಡ ಮಾಡ್ಬೋದು, ಇಲ್ಲ ಅಂತಲ್ಲ. ಆದ್ರೂ ಪ್ರಾಬ್ಲಮ್ ಆದ್ರೂ ಆಗ್ಬೋದು. ಬಿಗಿನರ್ಸ್ ಎಲ್ಲ ಮಧ್ಯದಲ್ಲಿ ಇಟ್ಕೊಂಡು ಸ್ಟಿಚ್ ಮಾಡೋದೇ ತುಂಬ ಒಳ್ಳೆಯದು. ಒಂದು ಸೈಡಿಂದ ಸ್ಟಿಚ್ ಮಾಡಿದ್ರೆ
ಸೆಂಟ್ರಲ್ ಬರೋಂತಹ ಒಂದು ಪೋರ್ಷನ್ನು ಆಚೀಚೆ ಆಗಿಬಿಟ್ರೆ ಶೇಪ್ ಹೊರಟೋಗ್ಬಿಡುತ್ತೆ. ಅದಕ್ಕೆ ಯಾವಾಗಲೂ ಮಧ್ಯಭಾಗಕ್ಕೆ ಇಟ್ಕೊಂಡೇ ಸ್ಲೀವ್ನ ಅಟ್ಯಾಚ್ ಮಾಡೋದು ತುಂಬ ಒಳ್ಳೆಯದು ಅಂತ ಹೇಳ್ತೀನಿ. ಈಗ ಸ್ಲೀವ್ಸ್ ಎಲ್ಲ ಸ್ಟಿಚ್ ಮಾಡಿ ಆಗಿದೆ. ನೆಕ್ಸ್ಟ್ ಈಗ ಅಳತೆ ಬ್ಲೌಸ್ ಆದರೆ ಅಳತೆ ಬ್ಲೌಸ್ ಇಟ್ಕೊಂಡು ಸ್ಟಿಚ್ ಮಾಡಬೇಕು, ಇಲ್ಲ ಮೆಜರ್ಮೆಂಟ್ ಆದರೆ ಮೆಜರ್ಮೆಂಟ್ಗೆ ಅಳತೆ ಮಾಡ್ಕೊಬೇಕು. ನಾನಿಲ್ಲಿ ಅಳತೆ ಬ್ಲೌಸನ್ನ ಇಟ್ಕೊಂಡು ಸ್ಟಿಚ್ ಮಾಡ್ತಿರೋದು. ಅಳತೆ ಎಲ್ಲ ನಾನಿಲ್ಲಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋಗಲ್ಲ, ಜಸ್ಟ್ ಇಲ್ಲಿ ನಾನು ಅಳತೆ ತೊಗೊಂಡು ನೋಡಿ ಇಲ್ಲಿ ಈ ರೀತಿ ಮಾರ್ಕನ್ನ ಹಾಕ್ಕೊಂಡಿದ್ದೀನಿ. ಅಳತೆ ಬ್ಲೌಸ್ದು ಇನ್ನೊಂದು ವೀಡಿಯೋದಲ್ಲಿ ನೀಟಾಗಿ ಹೇಳ್ಕೊಡ್ತೀನಿ ನೋಡಿ. ಈ ರೀತಿ ಒಂದು ಸೈಡ್ ಸ್ಟಿಚ್ ಮಾಡಿ ಆಗಿದೆ, ಇನ್ನೊಂದು ಸೈಡ್ ಕೂಡ ಅದೇ ರೀತಿ ನಾನಿಲ್ಲಿ ಅಳತೆಯನ್ನು ತೊಗೊಂಡು ನೋಡಿ ಮಾರ್ಕ್ ಮಾಡಿ ಇಟ್ಕೊಂಡಿದ್ದೀನಿ. ಎರಡೂ ಕಡೆ ಸ್ಟಿಚಿಂಗನ್ನು ಮಾಡ್ಕೊಳ್ತಾ ಇದ್ದೀನಿ. ಆಗಿದೆ. ಈಗ ಇನ್ನು ನೆಕ್ಸ್ಟು ಬ್ಯಾಕ್ ಡಾಟ್ಸ್ ಹಿಡಿಬೇಕು. ಬ್ಯಾಕಲ್ಲೂ ಕೂಡ ಅಷ್ಟೇ ನಾನಿಲ್ಲಿ ಮಾರ್ಕ್ ಮಾಡಿಕೊಂಡು ಎರಡೂ ಕಡೆ ಡಾಟ್ಸನ್ನು ಹಿಡ್ಕೊಂಡಿದ್ದೀನಿ ನೋಡಿ. ಒಂದು ಕಡೆ ಆಯಿತು, ಈಗ ಇನ್ನೊಂದು ಕಡೆ, ಎರಡೂ ಕಡೆ ರೆಡಿಯಾಗಿದೆ. ಈಗ 95% ಬ್ಲೌಸು ರೆಡಿ ಆಗಿದೆ. ಈಗ ಇನ್ನು ಬೇಕು ಅಂತ ಹೇಳಿದ್ರೆ ಎಕ್ಸ್ಟ್ರಾ ನೋಡಿ ಈ ರೀತಿ ನೀವು ಸ್ಟಿಚ್ಚನ್ನು ಹಾಕೊಬೋದು. ಎಷ್ಟು ಸ್ಟಿಚ್ ಬೇಕು ಅದು ನಿಮ್ಮ ಮೇಲೆ ಮತ್ತು ನಿಮ್ಮ ಒಂದು ಕಸ್ಟಮರ್ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನೋಡಿ ಬ್ಲೌಸ್ ಎಲ್ಲ ಸ್ಟಿಚ್ ಆಗಿದೆ. ಈಗ ಇದ್ರ ಮೇಲೆ ನಾನೊಂದು ಲೇಸನ್ನು ಇಡ್ತಾಯಿದ್ದೀನಿ. ಲೇಸ್ ಇಟ್ಟರೆ ತುಂಬ ಚೆನ್ನಾಗಿ ಕಾಣುತ್ತೆ. ಅದೇ ಥರ ನಾನಿಲ್ಲಿ ಸ್ಯಾರಿ ಕಲರ್ ಲೇಸನ್ನು ಇಡ್ತಾ ಇರೋದು. ನಿಮ್ಮ ಒಂದು ಬ್ಲೌಸ್ನ ಬಟ್ಟೆಗೆ ಯಾವ ರೀತಿ ಒಂದು ಲೇಸು ಮ್ಯಾಚ್ ಆಗುತ್ತೋ ಅದನ್ನು ನೀವು ಇಟ್ಬಿಟ್ಟು ಸ್ಟಿಚ್ಚನ್ನು ಮಾಡ್ಕೊಬೋದು. ಈಗ ನೋಡಿ ಟೋಟಲ್ ಬ್ಲೌಸು ಸ್ಟಿಚ್ ಮಾಡಿ ಆಗಿದೆ. ನೋಡಿ ನೀವೇ ಯಾವ ರೀತಿ ಬಂದಿದೆ ಅಂತ. ಈ ಮೆಥಡನ್ನು ಯೂಸ್ ಮಾಡಿಕೊಂಡು ನೀವು ಕೂಡ ಸ್ಟಿಚಿಂಗನ್ನು ಕಲ್ತ್ಕೊಬೋದು. ವಿಡಿಯೋ ಇಷ್ಟ ಆಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಲೈಕ್ ಮಾಡಿ, ಶೇರ್ ಕೂಡ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಎಲ್ರಿಗೂ ಬೈ.